ಮಿಡಿಲ್ ಕ್ಲಾಸ್ ಜನ ಯಾರೆಲ್ಲ ಅಡ್ವೆಂಚರ್ ಬೈಕು ಅಥವಾ ಕಾರ್ ತಗೋಬೇಕು ಅಂತ ಅನ್ಕೊಂಡಿದಿರೋ ಈ ವಿಡಿಯೋನ ನೋಡಿ. ನನಗೆ ಬಹಳ ದುಃಖ ಮತ್ತೆ ಹೊಟ್ಟೆ ಉರಿತಿರೋ ವಿಷಯ ಏನ್ ಗೊತ್ತಾ, ಬೇರೆ ರಾಜ್ಯಗಳನ್ನ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ರೋಡ್ ಟ್ಯಾಕ್ಸ್ ಇರೋದು. ಈ ರೀತಿ ಟ್ಯಾಕ್ಸ್ ಇದ್ರೆ ಮಿಡಿಲ್ ಕ್ಲಾಸ್ ಜನ ಹೇಗ್ ಗುರು ಹೊಸ ಗಾಡಿನ ತಗೊಳ್ಳೋದು? ಸುಮ್ನೆ ಒಂದು ಉದಾಹರಣೆ ಕೊಡ್ತೀನಿ. ಈಗ ನಾನು ಅಡ್ವೆಂಚರ್ ಸೆಗ್ಮೆಂಟ್ ಅಲ್ಲಿ ಹಿಮಾಲಯನ್ 450 ತಗೋಬೇಕು ಅಂತ ಅನ್ಕೊಂಡ್ರೆ, ಇಡೀ ದೇಶದಲ್ಲಿ ಹಿಮಾಲಯನ್ 450 ಎಕ್ಸ್ ಶೋರೂಮ್ ಪ್ರೈಸ್ ಇರೋದು 7,85,000. ಈ ಗಾಡಿನ ನಾನು ಕರ್ನಾಟಕದಲ್ಲಿ ತಗೋತೀನಿ ಅಂದ್ರೆ RTO ಇನ್ಶೂರೆನ್ಸ್ ಎಲ್ಲ ಸೇರಿ ಹತ್ತತ್ರ 3,78,000 ವರೆಗೂ ಆಗುತ್ತೆ. ಈ ಗಾಡಿದು ಒಂದೊಂದು ಕಲರ್ಗೂ 5,000 ವ್ಯತ್ಯಾಸ ಇದೆ. ಆದ್ರೆ ಅದಲ್ಲ ವಿಷಯ, ಇಲ್ಲಿ RTO ಮತ್ತೆ ಇನ್ಶೂರೆನ್ಸ್ ವಿಷಯ. ಒಟ್ನಲ್ಲಿ ಇದೇ ಗಾಡಿನ ನಾನು ಚೆನ್ನೈನಲ್ಲಿ ಅಥವಾ ಡೆಲ್ಲಿನಲ್ಲಿ ಅಥವಾ ಪುಣೆನಲ್ಲಿ ಅಥವಾ ಕೋಲ್ಕತ್ತಾದಲ್ಲಿ ಅಥವಾ ಅಹಮದಾಬಾದ್ ನಲ್ಲಿ ತಗೊಂಡ್ರೆ ಇದೇ ಗಾಡಿ 3,30,000 ಇಂದ 3,50,000 ಒಳಗಡೆ ನನಗೆ ಸಿಕ್ಬಿಡುತ್ತೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರನೇ RTO ಚಾರ್ಜಸ್ ನ ನಿಗದಿ ಮಾಡೋದು. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ದಯವಿಟ್ಟು RTO ಟ್ಯಾಕ್ಸ್ ನ ಕಡಿಮೆ ಮಾಡಿ, ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ. ನಿಮ್ ತರ ನಾವುಗಳು ಫಾರ್ಚುನರ್ ಅಲ್ಲಿ ಅಥವಾ ಇನೋವಾ ಕೃಷ್ಣದಲ್ಲಿ ಓಡಾಡಲ್ಲ. ದಯವಿಟ್ಟು ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಿ. ಬೈಕ್ ತಗೊಳಕ್ಕೆ ಇಷ್ಟು ಸಾಹಸ ಅಂದ್ರೆ ಇನ್ನು ಕಾರ್ ತಗೊಳ್ಳೋರ ಕತೆ ಏನ್ ಗುರು? ರೋಡ್ ಟ್ಯಾಕ್ಸ್ ಅವ್ರು ಕಟ್ಬೇಕು, ಅದ್ರ ಜೊತೆಗೆ ಅವರು ಹೈವೇಗಳಲ್ಲಿ ಟೋಲ್ಗಳನ್ನು ಕಟ್ಬೇಕು. ಸಮಾಜದಲ್ಲಿ ತಲೆ ಹಿಡಿಯೋರು, ತಲೆ ಹೊಡಿಯೋರು, ಮೋಸ ಮಾಡೋರು ಎಲ್ಲರೂ ಆರಾಮಾಗಿ ದುಡ್ಡು ಮಾಡ್ಕೊಂಡು ಬದುಕ್ತಿದ್ದಾರೆ. ಆದ್ರೆ ನಿಯತ್ತಾಗಿ ಬದುಕ್ತಿರೋ ಜನರ ಕತೆ ಏನು? ನಾವು ಎಲ್ರಿಗೂ ಮೋಸ ಮಾಡ್ಕೊಂಡೇ ದುಡ್ಡು ಮಾಡ್ಬೇಕಾ? ನಾವು ಕೆಟ್ಟವ್ರು ಆಗ್ಬೇಕಾ? ನಾವು ಇನ್ನೊಬ್ರು ಕೆಟ್ಟದ್ ಮಾಡ್ಬೇಕಾ? ಅಥವಾ ಆನ್ಲೈನ್ ಅಲ್ಲಿ ಬೆಟ್ಟಿಂಗ್ ಅಪ್ಲಿಕೇಶನ್ಗಳನ್ನ ಪ್ರಮೋಟ್ ಮಾಡ್ಬೇಕಾ? ಒಟ್ನಲ್ಲಿ ಏನು ಅರ್ಥನೇ ಆಗ್ತಿಲ್ಲ. ಒಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ದಯವಿಟ್ಟು ಇಂಥ ವಿಚಾರಗಳಲ್ಲಿ ಪ್ರತಿಯೊಬ್ಬರು ಧ್ವನಿ ಎತ್ತಿ, ಆಗಲೇ ಸರ್ಕಾರಕ್ಕೆ ಬಿಸಿ ಮುಟ್ಟೋದಕ್ಕೆ ಸಾಧ್ಯ.